ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಬರ್ತಾ ಇರೋದು ಖಾಸಗಿ ಕಾರ್ಯಕ್ರಮಕ್ಕೆ, ಆದ್ರೆ ರಾಜ್ಯದ ನಾಯಕರ ಈ ಗೊಂದಲ ಪರಿಹಾರಕ್ಕೋ ಸಭೆಗೋ ಟೈಮ್ ಕೊಟ್ಟಿದ್ದಾರೆ ಅವರು. ನಾನು ಅಮಿತ್ ಶಾ ಅವರ ಕಚೇರಿಯ ಕೆಲವರನ್ನು ಸಂಪರ್ಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಅವರು ಪೇಜಾವರ ಶ್ರೀಗಳು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ತಮಿಳ್ನಾಡಿಗೆ ಬರ್ತಾ ಇದ್ದವರು ನಾಳೆ ಕಾರ್ಯಕ್ರಮಕ್ಕೆ ಬಂದು ಮಾರತಹಳ್ಳಿಯಲ್ಲಿರ್ತಕ್ಕಂಥ ಏನೊಂದು ಕಾರ್ಯಕ್ರಮ ಇದೆ ಅಲ್ಲಿ ಭಾಗವಹಿಸಿ ಮತ್ತೆ ನೇರವಾಗಿ ತೆರಳಲಿದ್ದಾರೆ. ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಲ್ಲ. ಏರ್ಪೋರ್ಟ್ನಲ್ಲಿ ಅನೌಪಚಾರಿಕವಾಗಿ ಮಾತನಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಕೆಲ ರಾಜ್ಯ ನಾಯಕರಿಗಿದೆ. ಆದರೆ ಈ ರೀತಿಯ ಜಗಳಗಳನ್ನು, ಈ ರೀತಿಯ ಗಂಭೀರ ಜಗಳಗಳನ್ನು ಏರ್ಪೋರ್ಟ್ನಲ್ಲಿ ಬಗೆಹರಿಸ್ತಕ್ಕಂಥ ಅವಕಾಶಗಳು ಇರಲ್ಲ, ಆ ರೀತಿಯ ಸಾಧ್ಯತೆಗಳು ಕಡಿಮೆ. ನಾವು ಅನೇಕ ಬಾರಿ ಹಿಂದೆ ಕೂಡ ಮಾತನಾಡಿದ್ದೀವಿ, ಯಾವುದೇ ಪಕ್ಷದ ಹೈಕಮಾಂಡ್ ಈ ರೀತಿಯ ಒಳ ಜಗಳಗಳನ್ನು ಅವರದೇ ರಾಜ್ಯಕ್ಕೆ ಹೋಗಿ ಬಗೆಹರಿಸಲ್ಲ, ದಿಲ್ಲಿಗೆ ಕರೆಸ್ಕೊಂಡು ಬಗೆಹರಿಸ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಆದರೆ ನಿಜಕ್ಕೂ ಬಿ ಜೆ ಪಿ ಹೈಕಮಾಂಡ್ಗೆ ಈ ಜಗಳವನ್ನು ಬಗೆಹರಿಸುವ ಮನಸ್ಸಿದೆಯಾ ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ. ಒಂದು ಕಡೆ ಯತ್ನಾಳ್ರಿಗೆ ನೋಟಿಸ್ ನೀಡಿದ ನಂತರ ಇಲ್ಲ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸ್ತಾರೆ ಅಂತಕ್ಕಂಥ ಚರ್ಚೆಗಳಿದ್ವು. 15 ದಿನ ಆಯಿತು, ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸ್ತಕ್ಕಂಥ ತೀರ್ಮಾನವನ್ನು ಇನ್ನೂ ತೆಗೆದುಕೊಂಡಿಲ್ಲ. ಈಗ ಬರ್ತಾ ಇರ್ತಕ್ಕಂಥ ಸುದ್ದಿಯ ಪ್ರಕಾರ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೂ ಕರ್ನಾಟಕದ ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷರ ಆಯ್ಕೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧಗಳಿಲ್ಲ. ಕರ್ನಾಟಕದ ಆ ಒಂದು ಪಟ್ಟಿಯಲ್ಲಿ ಕರ್ನಾಟಕದ ಹೆಸರಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ನಥಿಂಗ್ ಇಸ್ ಕನ್ಫರ್ಮ್. ಆ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಈ ಜಗಳ ಮುಂದುವರಿತಾ ಇರಲಿ, ಯಾವಾಗ ಇದೊಂದು ರೀತಿಯ ಬಾಯ್ಲಿಂಗ್ ಪಾಯಿಂಟ್ಗೆ ಕಾಂಗ್ರೆಸ್ನ ಒಳ ಜಗಳ ಬರುತ್ತೋ ಆಗ ಇದಕ್ಕೂ ಕೂಡ ಒಂದು ಪರಿಹಾರ ಸಿಗುತ್ತೆ ಅನ್ನುವ ಆಲೋಚನೆಯಲ್ಲಿದ್ದಾರಾ? ವಿ ಡೋಂಟ್ ನೋ. ಆದರೆ ಆ ರೀತಿಯ ಲಕ್ಷಣಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ಕಾಂಗ್ರೆಸ್ನ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಒಂದು ಏನು ಪರ್ಸೀವ್ಡ್ ಬ್ಯಾಟಲ್ ಇದೆ, ಅದು ಯಾವ ಹಂತಕ್ಕೆ ತಲುಪುತ್ತೆ, ಅದರ ಒಟ್ಟಾರೆ ಮುಂದಿನ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಏನು, ಅದನ್ನು ನೋಡಿಕೊಂಡು ಕರ್ನಾಟಕದ ಬಿ ಜೆ ಪಿಯ ಜಗಳಗಳನ್ನು ಬಗೆಹರಿಸ್ಬೇಕಾ, ಯಾರ ನೇತೃತ್ವ ಕೊಡಬೇಕಾ, ಆಗ ನೋಡಿದ್ರಾಯಿತು. ಈಗೇನು ನಡೀತಾ ಇದೆ ನಡೀಲಿ ಅನ್ನುವ ತೀರ್ಮಾನಕ್ಕೆ ಏನಾದರೂ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಬಂದಿದ್ದಾರಾ? ಆ ರೀತಿ ಅನಿಸ್ತಾ ಇದೆ ಕಳೆದ 15 ದಿನಗಳಿಂದ. ಯಾಕಂದರೆ ಫಾಲೋ ಅಪ್ ಆ್ಯಕ್ಷನ್ ಆಗ್ತಾ ಇಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇವೆಯೋ ಕರ್ನಾಟಕದಲ್ಲಿ ಆ ರೀತಿಯ ಯಾವುದೇ ಪ್ರಕ್ರಿಯೆ ನಡೀತಾ ಇಲ್ಲ. ಶಿವರಾಜ್ ಸಿಂಗ್ ಚೌಹಾಣ್ ಉಸ್ತುವಾರಿಯಾಗಿದ್ದರು, ಅವರೂ ಬರ್ತಾ ಇಲ್ಲ. ಈಗ ನಿನ್ನೆ ಸಂಜೆಯಿಂದ ಒಂದು ಸುದ್ದಿ ಇದೆ, ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯೇ ಬಿಹಾರ್ ಚುನಾವಣೆವರೆಗೆ ಹೋಗ್ಬೋದು ಅಂತಕ್ಕಂಥದ್ದು. ಆ ರೀತಿ ಆದರೆ ಕರ್ನಾಟಕದ ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆ ಕೂಡ 7-8 ತಿಂಗಳ ಕಾಲ ಮುಂದುವರಿಬಹುದು. ಹಾದಿ ಬೀದಿ ಜಗಳ ಮುಂದುವರಿಯುತ್ತೆ ಇನ್ನು ಅಂತ ಡೆಫಿನೆಟ್ಲಿ ಈಗ ಅದನ್ನು ಬಗೆಹರಿಸ್ತಾರೆ ಬಿ ಜೆ ಪಿ ಹೈಕಮಾಂಡ್ನವರು ಅಂತಕ್ಕಂಥ ಸಂಕೇತಗಳು ಸಿಗ್ತಾ ಇಲ್ಲ. ನೋಡಿ, ಕಳೆದ ಬಾರಿ ಸಂಗೊಳ್ಳಿ ರಾಯಣ್ಣ ಬಗೆಹರಿಸಿದಾಗ ಅಮಿತ್ ಶಾ ಮನೆಯಲ್ಲದ ಬಗೆಹರಿದಿತ್ತು. ಈಗ ಯತ್ನಾಳ್ ಮತ್ತು ವಿಜೇಂದ್ರ ಆಮ್ನೆ ಸಾಮ್ನೆ ಕುಳಿಸ್ಕೊಂಡು ಅಮಿತ್ ಶಾ ಮಾತನಾಡುವವರೆಗೆ ಈ ಜಗಳ ಬಗೆಹರಿಯಲ್ಲ. ಐದರ್ ಎ ಅನ್ನಾದರೂ ಹಿಡಿಬೇಕು ಅಥವಾ ಬಿ ಅನ್ನಾದರೂ ಹಿಡಿಬೇಕು. ಆ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ರೈಟ್ ಪ್ರಶಾಂತ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.